ನಾವೀಗ ಹಾಗೆ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಯಾವ ತರ ಬಿಹೇವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ವಿಕ್ ಆಗಿ ಡಿಸ್ಕಷನ್ ಮಾಡೋದು. ಈಗ ನಾವಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಏನ್ ಕೌಂಟಿಂಗ್ ಚೇಂಜ್ ಮಾಡೋದು ಬೇಡ, ಹೇಗಿದೆ ಹಾಗೆ ಇರ್ಲಿ. ಓಕೆ, ಈಗ ಡಬ್ಲ್ಯೂ ಇರ್ಲಿ, ಇದು ಎಕ್ಸ್ ಇರ್ಲಿ, ಇದು ಮತ್ತೆ ವೇವ್ 4 ಡಬ್ಲ್ಯೂ ಅಂತ ಆಗ್ಲಿ, ಈಗ ಮೇಲ್ಗಡೆ ಹೋಗ್ತಾ ಇರೋದು ಎಕ್ಸ್ ಅಂತೇನೆ ಇಲ್ಲಿವರೆಗೆ ಕನ್ಸಿಡರ್ ಮಾಡುವ. ಓಕೆ, ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಆಮೇಲೆ ಇದು 3 ಸಹ ಕನ್ಸಿಡರ್ ಮಾಡೋಣ, ಇದನ್ನ 4 ಅಂತ ಕನ್ಸಿಡರ್ ಮಾಡೋಣ. ಓಕೆ, ಈಗ ನೀವು ಇದಕ್ಕೆ ರಿಟ್ರೇಸ್ಮೆಂಟ್ ಆಯ್ತು ನೋಡಿ. ಈಗ ಹೀಗೆ ಈಗ ಓಕೆ, ಸೊ ಇದು 50% ರಿಟ್ರೇಸ್ ಆಗಿರೋದ್ರಿಂದ ನಾವು ಇವನ್ ಇದನ್ನ 4 ಅಂತಾನೆ ಕನ್ಸಿಡರ್ ಮಾಡೋಣ. ಇದು ಡಬ್ಲ್ಯೂ, ಇದು ಎಕ್ಸ್ ಮತ್ತೆ ವೈ ಕೆಳಗಡೆ ಬರಬಹುದು ಅನ್ನೋದನ್ನು ಅದು ಒಂದು ಆಪ್ಷನ್ ಓಪನ್ ಆಗಿ ಇಡಬಹುದು. ಓಕೆ, ಈಗ ನೋಡಿ ಈ ಟಾಪ್ ಟು ಬಾಟಮ್ದು ಓಕೆ, ಈಗ ಈ ಹೈವ್ ಮತ್ತೆ ಈ ಲೋ ನೀವು ರಿಟ್ರೇಸ್ಮೆಂಟ್ ಹಾಕಿ ನೋಡಿ, ಮಾರ್ಕೆಟ್ 38% ಇಂದ ರಿವರ್ಸಲ್ ತಗೋತಾ ಇದೆ. ಅದಕ್ಕೋಸ್ಕರ ಇದನ್ನ ಟೈಮಿಂಗ್ ನಾವು ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿ ಮತ್ತೆ ವಾಯ್ ಕೆಳಗಡೆ ಬರುತ್ತೆ ಅನ್ನೋ ಒಂದು ಆಪ್ಷನ್ ಸಹ ನಾವು ಓಪನ್ ಇಡೋಣ. ಓಕೆ, ಇನ್ ಕೇಸ್ ಇದು ನಮ್ಗೆ ಇಂಪಲ್ಸ್ ಅಂತ ಕನ್ಸಿಡರ್ ಆಗ್ಬೇಕು ಅಂತಂದ್ರೆ ಈ 61.8 ಮೀರಿ ಅದು ಹೋಗ್ಲೇಬೇಕು. ಓಕೆ, ಒಂದು ಆಮೇಲೆ ಇದು ಇಂಪಲ್ಸ್ ವೇವ್ಸ್ ಅನ್ನು ನೋಡಿ ನೀವು 1 2 3 4 5 ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಈಗ ನಾವ್ ಇದೇನ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ, 3 ಮೂವ್ಸ್ ಅಲ್ಲೂ ಇರಬಹುದು. ಓಕೆ, ಈಗ ಏನಾಗುತ್ತೆ ಅಂತಂದ್ರೆ ಇದು 0 ಈ ತರ ಹೋಗಿನು 4 ಮೂವ್ ಅಲ್ಲಿ ಎಕ್ಸ್ ಮಾಡಬಹುದು. ಒಂದು ವೇಳೆ ಇದು ವೇವ್ ಡೆವಲಪ್ ಆಗಬೇಕು ಈಗ. ಓಕೆ, ಸೊ ನಾನು ಪ್ರೆಸೆಂಟ್ಲಿ ಇದನ್ನ ಎಕ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಒಂದು ವೇಳೆ 5 ಮೂವ್ ಅಲ್ಲಿ ಇದನ್ನ ಮೇಲ್ಗಡೆ ಹೋಗಿ ಮತ್ತೆ ಏನಾದ್ರೂ ಕೆಳಗಡೆ ಬಂದ್ರೆ 1 2 3 4 5 ಆಗಿ ಮತ್ತೆ ಕೆಳಗಡೆ ಬಂದ್ರೆ ಅದನ್ನ ನಾವು ವೇವ್ 2 5 ವೇವ್ಸ್ 1 ಮತ್ತೆ 2 ಅಂತ ಕನ್ಸಿಡರ್ ಮಾಡುವ. ಬಟ್ ಆಟ್ ಪ್ರೆಸೆಂಟ್ ಮಾತ್ರ ಇದು ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದು 3 ಮೂವ್ಸ್ ಅಲ್ಲಿ ಮುಗಿಯುತ್ತೆ. ಓಕೆ, ಇದು 1 2 ಸ್ವಲ್ಪ ಕೆಳಗಡೆ ಬರ್ಬೋದು, ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿ 61%ಗೋ ಇಲ್ಲ 81%ಗೋ ಎಕ್ಸ್ ಮುಗಿಬಹುದು. ಬಟ್ ಅದು ಇಂಪಲ್ಸ್ ಆಗ್ಬೇಕಾದ್ರೂ ಸಹ 61.8% ಅಂತೂ ಟಚ್ ಮಾಡ್ಲೇಬೇಕಲ್ವಾ. ಸೊ 61.8% ಟಚ್ ಆಗೋವರೆಗೂ ನಾವು ಅದನ್ನ ವೇಟೇ ಮಾಡೋಣ. ಬಟ್ ಈಗ ಮಾತ್ರ ಟೈಮ್ ಬೀಯಿಂಗ್ ಇದನ್ನ ಡಬ್ಲ್ಯೂ, ಆಮೇಲೆ ಹೋಗ್ತಾ ಎಕ್ಸ್ ಮತ್ತೆ ವೈ ಡೌನ್ ಸೈಡ್ಗೆ ನಾವು ಟ್ರೈ ಮಾಡುವ, ಅಂದ್ರೆ ಗೆಸ್ ಮಾಡುವ. ಓಕೆ, ಇನ್ ಕೇಸ್ ಇದು ಈಗ 1 2 3 4 5 ಆಗಿದೆ ಅಂತ ತಿಳ್ಕೋದು. ಈಗ ಇದನ್ನೇ ನೋಡಿ, ಇದು ಟಚ್ ಮಾಡೇ ಇಲ್ಲ 127%. ಸೊ ಈಗ ನಾವು ಅದನ್ನ 1 2 3 4 ಅಂತ ಕನ್ಸಿಡರ್ ಮಾಡಕ್ ಆಗೋದಿಲ್ಲ. ಓಕೆ, ಸೊ ಇದನ್ನ ನಾವು
ಇದನ್ನ 0, ಇದು 1, ಇದನ್ನ 2, ಇದನ್ನ 3, ಇದನ್ನ 4 ಮತ್ತೆ ಇದನ್ನ 5 ಅಂತ ಕನ್ಸಿಡರ್ ಮಾಡಕ್ಕೆ ಸದ್ಯದಾಗಂತೂ ಆಗೋದಿಲ್ಲ. ಸೊ ಅದಕ್ಕಾಗಿ ನಾವು ಒಂದ್ ಸ್ವಲ್ಪ ವೇಟ್ ಮಾಡಮ್ಮ. ಆಮೇಲೆ 5 ಆದ್ರೂ ಸಹ ನೀವು ವೇವ್ 161.8 ಟಚ್ ಮಾಡಿಲ್ಲಲ್ವಾ? ಸೊ ಅದಕ್ಕಾಗಿ ನಾನು ಇದನ್ನ ಸಿಂಪಲ್ ಆಗಿ ABC ಅಂತ ನಾನು ಕೌಂಟ್ ಮಾಡ್ತೇನೆ. ಈಗ ಇದು 0, ಇದು A, ಇದನ್ನ ಸ್ವಲ್ಪ ಬದಲು B ಆಗ್ಬೋದು, ಮತ್ತೆ C ನಿಮ್ಗೆ 61% ವರೆಗೂ ಮಾರ್ಕೆಟ್ ಮೂವ್ ಆಗ್ಬಹುದು. ಓಕೆ, ಸೊ ಒಂದು ವೇಳೆ ನಿಮ್ದು ಈ ಈ ಒಂದೇ ವೇವ್ ನ ಎಕ್ಸ್ಟೆನ್ಷನ್ ಇದ್ರೆ ಇದು 1 ಮತ್ತೆ 2 ಆದ್ರೆ ಈಗ ಏನಾಗ್ಬೋದು, ಮತ್ತೊಂದು ಆಪ್ಷನ್ ಏನಾಗ್ಬೋದು ಅಂತಂದ್ರೆ ಇದು 0, 1, ಇದು 2 ಆಗ್ಬೋದು. ನಿಮಗೆ ಒನ್ ಎಕ್ಸ್ಟೆನ್ಷನ್ ಇದು 3 ಮತ್ತೆ 4 ಇಲ್ಲಿಗೆ ಮುಗಿರ್ಬೋದು. 3 ಮತ್ತೆ 4 ಶಾರ್ಟ್ ಆಗ್ಬೋದು. ಓಕೆ, ಸೊ ಟೈಮಿಂಗ್ ಮಾತ್ರ 3 ವೇವ್ಸ್ ಅಲ್ಲಿ ಎಕ್ಸ್ ಅಂತ ಕನ್ಸಿಡರ್ ಮಾಡಿ, ಯಾವಾಗ 61.8% ಅಬೋವ್ ಮಾರ್ಕೆಟ್ ಮೂವ್ ಆಗುತ್ತಲ್ವಾ, ಆಮೇಲೆ ಅದನ್ನ ನಾವು ಮತ್ತೆ ಯಾವ ತರ ಮೂವ್ ಆಗ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡುವ. ಬಟ್ ಟೈಮಿಂಗ್ ಮಾತ್ರ ಇದನ್ನ ಎಕ್ಸ್ ಇಲ್ಲಿವರೆಗೂ 61.8 ವರೆಗೂ ಕನ್ಸಿಡರ್ ಮಾಡ್ಕೊಂಡು ಹೋಗಿ ಇಲ್ಲಿವರೆಗೂ ಮಾರ್ಕೆಟ್ ಮೂವ್ ಆಗಬಹುದು. ಬಟ್ ಒಂದ್ ಸ್ವಲ್ಪ ರಿಟ್ರೇಸ್ ಆಗಿ ಬೆಲೆ ಹೋಗಬಹುದು. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಮಾರ್ಕೆಟ್ ಈ ಝೋನ್ ಮಧ್ಯೆ ನೋ ಟ್ರೇಡಿಂಗ್ ಝೋನ್. ಓಕೆ, ಅದು ಇದ್ರ ಮೇಲ್ಗಡೆ ಹೋಗಿ 5 ಮೂವ್ಸ್ ಆದ್ರೆ ಮತ್ತೆ ಕೆಲವು ರಿಟ್ರೇಸ್ ಮಾಡಿದ್ರೆ ಇಲ್ಲಿ ನೀವು ವೇವ್ 2 ಬಾಟಮ್ಗೆ ಎಂಟರ್ ಆಗಿ ವೇವ್ 3 ನ ರೈಡ್ ಮಾಡಬಹುದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಷ್ಟೇ, ಇದು ಒಂದೇ ಇದ್ರಲ್ಲಿ ಆಪ್ಷನ್ ಇರೋದು. ಇಲ್ಲ ಅಂತಂದ್ರೆ ಇದು ಎಕ್ಸ್ ಟಚ್ ಆಗಿ ನಿಮಗೆ 81.2 ಇಂದ ಮತ್ತೆ ಕೆಳಗಡೆ ಬರ್ತಾ ಇದ್ರೆ ನೀವು ಬಾಯಿಗೆ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇದು ಇಷ್ಟೇ. ಇದ್ರ ಮಧ್ಯೆ ಏನು ಟ್ರೇಡ್ ಮಾಡೋರಿದ್ರೆ ವಿತ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಮಾಡಬೇಕು, ಇಲ್ಲ ಬೆಟರ್ ಬಿಡೋದೇ ಬೆಟರ್. ಓಕೆ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಹೋಗುವ. ಬ್ಯಾಂಕ್ ನಿಫ್ಟಿ ಒಂದ್ ಸ್ವಲ್ಪ ಥಿಂಕ್ ಮಾಡಬೇಕಾಗಿದೆ. ಏನಂತಂದ್ರೆ ಒಂದು ವೇಳೆ ಇದು ವೇವ್ 3ನೇ ಆಗಿದ್ರೆ ವೇವ್ 3 ಇಷ್ಟು ಸ್ಲೋ ಇರಲ್ಲ. ಸೊ ನಾನು ಇದನ್ನ ವೇವ್ 3 ಅಂತ ಕನ್ಸಿಡರ್ ಮಾಡಲ್ಲ ಈಗ. ಓಕೆ, ಸೊ ವೇವ್ 3 ಆಗಿದ್ರೆ ಇದು ತುಂಬಾ ಸ್ಪೀಡ್, ಇನ್ನೂ ಸ್ಪೀಡ್ ಅಲ್ಲಿ ಇದು ಅಪ್ ಸೈಡ್ ಹೋಗಿರ್ಬೇಕು ಇಷ್ಟೊತ್ತಿಗಾಗಲೇ. ಸೊ ಇದು ಒಂಥರ ರೇಂಜ್ ಬೌಂಡ್ ಅಲ್ಲೇನೆ ಓದ್ಬಿಡ್ತು. ಸೊ ಈಗ ಒಂದ್ ಸ್ವಲ್ಪ ಇದನ್ನ ಇನ್ನೂ ಹೋಲ್ಡ್ ಅಲ್ಲೇ ಇಟ್ಟು ನಾವು ಇನ್ನೂ ಒಂದ್ ದಿವಸ ಹೋಲ್ಡ್ ಅಲ್ಲಿ ಇದ್ದು ಮತ್ತೊಂದು ಕೌಂಟಿಂಗ್ ನ ಹೇಳ್ತೇನೆ. ಈಗ ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡಿ ಮತ್ತೆ ವಾಯ್ಗೆ ಕೆಳಗಡೆ ಸ್ಲಿಪ್ ಮಾಡ್ಬಿಡುವ. ಅವಾಗ ಏನಾಗುತ್ತೆ, ನಿಮ್ದು 5 ಇದೆಯಲ್ವಾ, ಇದು 5 ಮತ್ತೆ 3 ಇದು ಇಲ್ಲಿಗೆ ಮುಗಿದಿರೋ ಹಾಗೇನು ಆಗ್ಬಹುದು. ಓಕೆ, ಒಂದ್ ಜಸ್ಟ್ ಇದು ಒಂದು ಆಪ್ಷನ್ ಅಷ್ಟೇ, ಬೇರೆ ಥಿಂಕ್ ಮಾಡ್ಬಿಡಿ. ಯಾಕೆ ಅಂತಂದ್ರೆ ಇದು ಮೋರ್ ದೆನ್ 81.2 ಇದೆ. ಓಕೆ, ಸೊ ನಾವ್ ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಎಕ್ಸ್ ಇಲ್ಲಿವರೆಗೂ ಕನ್ಸಿಡರ್ ಮಾಡಬಹುದು, ಇಲ್ಲಿವರೆಗೂ ಎಕ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಆಮೇಲೆ ವಾಯ್ ಜರ್ನಿ ಕೆಳಗಡೆ ನೋಡಬಹುದು. ಸೊ ಒಂದ್ ವೇಳೆ ಇವತ್ತಿದೇನಾದ್ರ ಗ್ಯಾಪ್ ಅಪ್ ಓಪನ್ ಆಗಿದ್ರೆ, ಇಲ್ಲ ಸ್ಪೀಡ್ ಆಗಿ ಇದನ್ನ ವೇವ್ 1 ಟಾಪ್ ಏನಾದ್ರು ದಾಟಿ ಹೋಗಿದ್ರೆ ನಾವು ಅದನ್ನ ವೇವ್ 3 ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ಕನ್ಸಿಡರ್ ಮಾಡಬಹುದಿತ್ತು. ಓಕೆ, ಬಟ್ ಅದು ಯಾವುದೇ ಸೈನ್ಸ್ ನ ತೋರಿಸೇ ಇಲ್ಲ. ಬಟ್ ಇನ್ನು ಒಂದ್ ದಿವಸ ವೇಟ್ ಮಾಡಮ್ಮ, ನಾಳಿದ್ದು ಸಹ ಗ್ಯಾಪ್ ಅಪ್ ಓಪನ್ ಆಗ್ಬೋದು. ಇವತ್ತು ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಅದು ರೇಂಜ್ ಬೌಂಡ್ ಇದ್ದಿರ್ಬೋದು ಇವತ್ತು. ಸೊ ಇನ್ನು ಟೈಮ್ ಇದೆ, ನಾಳೆಗೆ ನೋಡೋಣ. ನಾಳೆಗೆ ಗ್ಯಾಪ್ ಅಪ್ ಓಪನ್ ಆದ್ರೆ ಅದನ್ನ ವೇವ್ 3 ಅಂತ ಕನ್ಸಿಡರ್ ಮಾಡೋಣ. ಇಲ್ಲ ಆಯ್ತಂದ್ರೆ ಇದನ್ನ ನಾವು ಎಕ್ಸ್ ಜರ್ನಿ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ 100% ಹೋಗುತ್ತೆ, ಆಮೇಲೆ ಮತ್ತೆ ಡೌನ್ ಸೈಡ್ ಮಾರ್ಕೆಟ್ ಬರುತ್ತೆ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಈಗ ನಾವು ಗೋಲ್ಡ್ ಬಗ್ಗೆ ಥಿಂಕ್ ಮಾಡುವ. ಮುಗಿದಿದೆ ಅಂತ ಕನ್ಸಿಡರ್ ಮಾಡುವ. ಓಕೆ, ನಾವೆಲ್ಲ ಡಿಲೀಟ್ ಮಾಡ್ತೀನಿ. ಈಗ ನಿಮ್ಗೆ ಬಾಟಮ್ ಟು ಟಾಪ್ ಗೆ ಹಾಕಿದ್ವಿ. ಸೊ 23% ರೇಷಿಯೋ ಅಂತೂ ಆಲ್ರೆಡಿ ಬ್ರೇಕ್ ಮಾಡಿದೆ ಇದು. ಸೊ 38 ಏನಾದ್ರು ಬ್ರೇಕ್ ಮಾಡಿದ್ರೆ ನಿಮ್ದು ಕನ್ಫರ್ಮ್ ಆಗುತ್ತೆ ಸಿ ಸ್ಟಾರ್ಟ್ ಆಗಿದೆ ಅಂತ ಕನ್ಫರ್ಮ್ ಆಗುತ್ತೆ. ಓಕೆ, ಆವಾಗ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಬರ್ಬೋದು ಮಾರ್ಕೆಟ್ ಹಾಗೆ. ಓಕೆ,
ಸೊ ನಿಮ್ಗೆ ಸಿ ಮಿನಿಮಮ್ 61% ಅಂದ್ರೆ 4374 ವರೆಗೂ ಅಂತೂ ಮಾರ್ಕೆಟ್ ಬಿದ್ದೇ ಬೀಳುತ್ತೆ. 38 ವರೆಗೂ ಸಿ ಫೇಲ್ಯೂರ್ ರೇಷಿಯೋ ಇದ್ರು ಸಹ 4660. ಸೊ ಆಲ್ಮೋಸ್ಟ್ ಆನ್ 400 ಪಾಯಿಂಟ್ಸ್ 300 ಪಾಯಿಂಟ್ಸ್ ಡೌನ್ ಸೈಡ್ ಆಗೋ ಚಾನ್ಸಸ್ ಗೋಲ್ಡ್ ಅಲ್ಲಿ ಇದೆ. ಅದರಿಂದ ಯಾವ ಟೈಮ್ ಅಲ್ಲಿ ಸ್ಪೀಡ್ ಹಿಡ್ಕೊಳ್ತೋ ಗೊತ್ತಿಲ್ಲ. ಓಕೆ, ಸೊ ಕೇರ್ಫುಲ್ ಆಗಿರಿ. ಗೋಲ್ಡ್ ಎನಿ ಟೈಮ್ ಸ್ಪೀಡ್ ಅಲ್ಲಿ ಕೆಳಗಡೆ ಫಾಲ್ ಆಗ್ಬೋದು. ಯಾಕಂದ್ರೆ ವೇವ್ ಸಿ ಯಾವತ್ತು ಸ್ಪೀಡ್ ಅಲ್ಲಿ ಇರುತ್ತೆ. ಇದು ಸ್ವಲ್ಪ ಇನ್ನೂ ಸ್ಲೋ ಇದೆ ಯಾಕೋ. ಬಟ್ ಒಮ್ಮೆ ಫಾಲ್ ಆಗಲಿ ಸ್ಟಾರ್ಟ್ ಆದ್ರೆ ಫಾಸ್ಟ್ ಆಗಿ 61% ಇಲ್ಲ 100% ಆ ತರ ಜರ್ನಿ ಸ್ಟಾರ್ಟ್ ಮಾಡುತ್ತೆ ಇದು. ಓಕೆ, ಸೊ ಈಗ ನಾವು ಬಿಟ್ಕಾಯಿನ್ ನೋಡುವ. ಈಗ ಟ್ರಯಾಂಗಲ್ ಇಂದ ಹೊರಗಡೆ ಬರ್ತಾ ಇದೆ. ಈ ಟ್ರಯಾಂಗಲ್ ಬಿಟ್ಟು ಹೊರಗಡೆ ಬಂದ್ರೆ ಸೊ ನಿಮಗೆ ಜರ್ನಿ ಟುವರ್ಡ್ಸ್ 48,000 ವರೆಗೂ ಸ್ಟಾರ್ಟ್ ಆಗುತ್ತೆ. ಓಕೆ, ಅಟ್ ಲೀಸ್ಟ್ ನಿಮ್ಗೆ 61 ಅಂದ್ರೆ 58,000 ಅಂದ್ರೆ ಬಂದೇ ಬರುತ್ತೆ. ಸೊ ಬಿಟ್ಕಾಯಿನ್ ಮಾತ್ರ ಡೌನ್ ಸೈಡ್ ಇದೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ. ಓಕೆ, ಇದು ಪರ್ಫೆಕ್ಟ್ ಟ್ರಯಾಂಗಲ್ ಇದೆ ಇದು. ಓಕೆ, ಸಿಮೆಟ್ರಿಕ್ ಟ್ರಯಾಂಗಲ್ ಇದೆ. ಸೊ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಇದು ಪಾರ್ಟ್ ಆಫ್ ಕೋರ್ಸ್ ವರ್ಕ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಈಗ ನಿಮಗೆ ಫೇಲ್ಯೂರ್ ಆಗುತ್ತೆ ನೋಡಿ. ಸಿ ಯಾವತ್ತು ಮ್ಯಾಕ್ಸಿಮಮ್ 38% ಇರುತ್ತಲ್ವಾ ನೋಡಿ, ಇಲ್ಲಿಂದಾನೆ ರಿವರ್ಸಲ್ ಆಗ್ತಾ ಇದೆ. ಸೊ ನಿಮಗೆ ಮಾರ್ಕೆಟ್ ಡೌನ್ ಬರುತ್ತೆ ಈಗ. ಸೀದಾ ಫಾಸ್ಟ್ ಆಗಿ ಬಂದ್ಬಿಡುತ್ತೆ ಈಗ. ಓಕೆ, ಸೊ ಇದು ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಬಿಟ್ಕಾಯಿನ್ ಮತ್ತೆ ಗೋಲ್ಡ್ ಬಗ್ಗೆ ಒಪಿನಿಯನ್ ಏನಾದ್ರಿಂದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಇನ್ನು ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಮತ್ತೆ ಸಿಗುವ. ಥ್ಯಾಂಕ್ ಯು.